ಸರ್, ಈಗ ಲಾಸ್ಟ್ ಕೋರ್ಟ್ ಆದೇಶ ಕೊಟ್ಟಿತ್ತು, ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಏನ್ ಬೇಕೋ ಅದನ್ನ ದರ್ಶನ್ ಅವರಿಗೆ ಕೊಡಿ, ಅಂದ್ರೆ ಬೇಸಿಕ್ ಕೋರ್ಟ್ ಜೈಲ್ ಮ್ಯಾನ್ಯಲ್ಲಿ ಏನೆಲ್ಲ ಇರುತ್ತೆ ಅದನ್ನ ಮಾತ್ರ ಕೊಡಿ ಅಂತ ಹೇಳಿತ್ತು. ಆದ್ರೂ ಇನ್ನೂ ಸಿಕ್ಕಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು. ಅದ್ರ ಜೊತೆಗೆ ಇದೇ ರೀತಿ ಪ್ರಜ್ವಲ್ ರೇವಣ್ಣನವರು ಜೈಲಲ್ಲಿದ್ದಾರೆ. ಸೊ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ದರ್ಶನ್ ಅವರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪನ ದರ್ಶನ್ ಪರ ವಕೀಲರು ಮಾಡಿದ್ರು. ಅಂದ್ರೆ ಅವ್ರಿಗೆ ಮನೆ ಊಟ ಸಿಗ್ತಾ ಇದೆ, ಕೆಲವೊಂದಿಷ್ಟು ಹಾಸಿಗೆ ದಿನಗಳು ಸಿಗ್ತಾ ಇದೆ, ಅಂದ್ರೆ ಅವ್ರಿಗೆ ಏನೆಲ್ಲ ಸಿಗ್ತಾ ಇದೆ, ಸೊ ಆ ಸೌಲಭ್ಯ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ, ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೊಂದು ರೀತಿ ನ್ಯಾಯ ನಮಗೊಂದು ರೀತಿ ನ್ಯಾಯ ಯಾಕೆ ಮಾಡ್ತಾ ಇದ್ದೀರಾ, ಸೊ ಈ ರೀತಿ ಅಲಿಗೇಷನ್ ದರ್ಶನ್ ಪರ ವಕೀಲರು ಮಾಡಿದ್ರು. ಸೊ ಈ ರೀತಿ ಎಲ್ಲ ಮಾಡ್ತಾರೆ, ಯಾಕೆ ಆ ತರ ತಾರತಮ್ಯ ಮಾಡ್ತಾರೆ? ಈಗ ಪ್ರಜ್ವಲ್ ರೇವಣ್ಣ ಈಸ್ ಆಲ್ರೆಡಿ ಕನ್ವಿಕ್ಟೆಡ್. ಅವರು ಕನ್ವಿಕ್ಟೆಡ್ ಪ್ರಿಸನರ್ ಪ್ರಿವ್ಯೂ ಅಂಡರ್ ಅಲ್ಲಿ ಬರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ. ಇವರು ಅಂಡರ್ ಟ್ರಯಲ್ ಪ್ರಿಸನರ್, ಇವ್ರಿಗೆ ಯಾವುದೇ ರೀತಿ ಕೆಲಸ ಏನೂ ಇಲ್ಲ. ಇವ್ರು ಜಸ್ಟ್ ಟ್ರಯಲ್ ಯಾವಾಗ ಡೇಟ್ ಬರುತ್ತೆ ಆ ಡೇಟ್ಗೆ ಅಟೆಂಡ್ ಮಾಡೋದು, ಮತ್ತೆ ಅವ್ರನ್ನ ಏನು ಕ್ಲೀನಾಗಿ ಕೇಸ್ ಮುಗಿಸ್ಕೊಂಡು ಆಚೆ ಬರೋದು ಇರುತ್ತೆ. ಅವರು ಆಲ್ರೆಡಿ ಕನ್ವಿಕ್ಷನ್ ಆಗಿರೋದ್ರಿಂದ ಅವ್ರಿಗೆ ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ, ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಕೊಡ್ತಾರೆ. ಸೊ ಅವರು ಓಡಾಡೋಕ್ಕೆಲ್ಲ ಆಚೆ ಬಿಡ್ತಾರೆ ಕನ್ವಿಕ್ಷನ್ ಆಗೋಗಿರೋದ್ರಿಂದ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಅವ್ರು ಅಂಡರ್ ಟ್ರಯಲ್ ಪ್ರಿಸನರ್, ಇವರು ಕನ್ವಿಕ್ಟೆಡ್ ಪ್ರಿಸನರ್. ಸೊ ಆದ್ರಿಂದ ಮತ್ತೆ ಇನ್ನೊಂದು ನೀವು ಕೇಳಿದ್ರೆ ಅವ್ರಿಗೆ ಮಾತ್ರ ಮನೆ ಊಟ ಅದು ಇದು ಎಲ್ಲ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಇವ್ರಿಗೂ ಬೇಕಂದ್ರೆ ಅರ್ಜಿನ ಹಾಕೊಬಹುದು ಕೊಡೋದಕ್ಕೆ. ಹೈಕೋರ್ಟಲ್ಲಿ ಅರ್ಜಿನ ಹಾಕೊಬಹುದು, ಇಲ್ಲಿ ಲೋವರ್ ಕೋರ್ಟಲ್ಲೂ ಅರ್ಜಿನ ಹಾಕೊಬಹುದು. ಇನ್ ಕೇಸ್ ಇಲ್ಲಿ ರಿಜೆಕ್ಟ್ ಆದರೆ ಲೋವರ್ ಕೋರ್ಟಲ್ಲಿ ಹೈಕೋರ್ಟ್ಗೆ ಇವರು ಅದನ್ನು ತಗೊಂಡೋಗಿ ನಮಗೆ ಬೇಕು ಅಂತ ಚಾಲೆಂಜ್ ಮಾಡ್ಬೋದು. ಅವರು ಅದನ್ನ ಅರ್ಜಿನ ಹಾಕೊಂಡು ಅವ್ರಿಗೆ ಏನು ಬೇಕೋ ಮೂಲಭೂತ ಸೌಕರ್ಯಗಳು ಅದನ್ನ ತಗೊಂಡಿದ್ದಾರೆ. ಈ ಕೇಸಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ನೋಡೋದಾದ್ರೆ, ಈಗಾಗಲೇ ಈ ಕೇಸು ನೋಟೆಡ್ ಆಗಿರೋದ್ರಿಂದ ಎಲ್ಲ ಕಡೆ ಮತ್ತೆ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಎಲ್ಲ ಆಲ್ರೆಡಿ ಆ ಫೋಟೋನೆಲ್ಲ ನೋಡಿರ್ಬೋದು, ಅದೆಲ್ಲ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟು ಮಾಡಿದಾರಂತ ನನಗೆ ಅನಿಸ್ತಾ ಇದೆ.